ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಡಿಕೆ ಕೊಟ್ಟರಲ್ಲ ಮಾಸ್ಟರ್ ಸ್ಟ್ರೋಕ್. ಒಂದು ಕಡೆ ಹಗರಣಗಳೆಲ್ಲ ಬಂದು ಸಿದ್ದರಾಮಯ್ಯನವ್ರನ್ನೇ ಸುತ್ತಕೊಳ್ತಾ ಇದೆ. ಸರ್ಕಾರ ಅಂತ ಬಂದರೂ ಕೂಡ ಡಿಕೆ ಎತ್ತ ಬೆರಳು ಮಾಡೋದಕ್ಕಿಂತ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನೇ ಬಿಜೆಪಿ ಟಾರ್ಗೆಟ್ ಆಗಿದ್ದಾರೆ. ಕೇಸ್ಗಳಲ್ಲಿ ಹಣಕಾಸು ಇಲಾಖೆ ನಿರ್ವಹಿಸಿದವರು ಯಾರಪ್ಪ ಅನ್ನೋದ್ರಿಂದ ಹಿಡಿದು ಮೂಡಾ ಕೇಸಿಂದ ಹಿಡಿದು ವಾಲ್ಮೀಕಿ ಮತ್ತೊಂದು ಎಲ್ಲ ಈಗ ಮುಖ್ಯಮಂತ್ರಿಗಳ ಕಾಲುಬುಡಕ್ಕೆ ಬಂದು ನಿಂತಿದೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಒಂದು ಭರ್ಜರಿ ಅಸ್ತ್ರವನ್ನು ಎತ್ತೋದಕ್ಕೆ ಹೋದರು. ಆದರೆ ಕೈ ತಪ್ಪಿಸಿ ಡಿ ಕೆ ಶಿವಕುಮಾರ್ ಕೊಟ್ರ ಮಾಸ್ಟರ್ ಸ್ಟ್ರೋಕ್. ಡೆಲ್ಲಿ ಮೂಲಗಳಿಂದ ಬರ್ತಾ ಇರುವಂಥ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಹಿನ್ನಡೆ ಅನುಭವಿಸ್ತಿದ್ದಾರೆ. ಅದು ಬೆಂಗಳೂರು ಗ್ರಾಮಾಂತರ ಸೋಲಿನಿಂದ ಶುರುವಾಯಿತು. ಅಲ್ಲಿ ತನಕ ಲೋಕಸಭಾ ಚುನಾವಣೆ ತನಕ ಅವರು ವೇಗ ಇದ್ದಿದ್ದೇ ಬೇರೆ ರೀತಿ. ಸಿದ್ದರಾಮಯ್ಯ ಕ್ಯಾಂಪ್ ಯಾಕಷ್ಟು ಕಿಡಿಕಿಡಿ ಆಯಿತು ಅಂದರೆ ಡಿ ಕೆ ಅಬ್ಬರಕ್ಕೆ. ಇನ್ನೇನು ಸಿ ಎಂ ಕುರ್ಚಿ ಏರೇ ಬಿಡ್ತಾರೆ ಅನ್ನೋ ಥರ ಇತ್ತು. ಬಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಪೆಟ್ಟು ಬಿದ್ದು ಬಿಡ್ತು. ಅದಾದಮೇಲೆ ಸೈಲೆಂಟ್ ಆಗಿಬಿಟ್ರು. ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವಕಾಶ ಬರಬೇಕು, ದಾಳ ಉರುಳಿಸ್ಬೇಕು. ಅಲ್ಲಿ ತನಕ ಮೈ ಪರ್ಚಿಕೊಂಡ್ರೆ ಉಪಯೋಗ ಇಲ್ಲ ಅನ್ನೋ ತುಂಬ ಚೆನ್ನಾಗಿ ಗೊತ್ತು. ಚನ್ನಪಟ್ಟಣ ಒಂದು ಚಾನ್ಸು ಟ್ರೈ ಮಾಡ್ತಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವ್ರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದುಕೊಂಡು ಎಲ್ಲ ನೋಡ್ತಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರೇ ಇದನ್ನೆಲ್ಲ ತೆಗೆದಿದ್ದು ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಅವರೇ ಕಾರಣ ಅನ್ನೋ ಆರೋಪನೂ ಕುಮಾರಸ್ವಾಮಿ ಸೇರಿ ಸುಮಾರು ಜನ ಇಂತಹ ಚರ್ಚೆಗಳನ್ನೆಲ್ಲ ಮಾಡ್ತಿದ್ದಾರಲ್ಲ, ಗೊತ್ತಿಲ್ಲ ಅವೆಲ್ಲ. ಬಟ್ ಸಿದ್ದರಾಮಯ್ಯನವ್ರಿಗಂತೂ ಸಂಕಷ್ಟ. ಮೂಡಾ ಕೇಸಲ್ಲೇನು ಅವ್ರು ಏನೇ ಸಮಜಾಯಿಷಿ ಕೊಟ್ಟರು ನೇರವಾಗಿ ಕಾಣಿಸ್ತಾ ಇದೆ ಅಲ್ಲಿ ಅಕ್ರಮ ಆಗಿದೆ ಅನ್ನೋದು. ಅದನ್ನೇ ಅಲ್ವಾ ಬಿ ಜೆ ಪಿಗರಿಗೆ ಆರೋಪ ಮಾಡ್ತಿದ್ದಾರೆ. ಲೋಕಾಯುಕ್ತಕ್ಕೆ ದಾಖಲೆ ಕೊಟ್ಟು ದೂರು ಕೊಟ್ಟಿದ್ದಾರೆ. RTI ಕಾರ್ಯಕರ್ತರು ಆರೋಪ ಮಾಡ್ತಿದ್ದಾರೆ. ಎಲ್ಲೋ ಭೂಮಿ ಕೊಟ್ಟು ಇನ್ನೆಲ್ಲೋ ಪರಿಹಾರ ಬದಲಿ ನಿವೇಶನ ಅಂತ ಪಡ್ಕೊಂಡ್ರೆ ಅರ್ಥ ಆಗಲ್ವಾ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಕೇಸಲ್ಲಂತೂ ಅವರು ಅಧಿಕಾರಿಗಳ ವಿರುದ್ಧ ಎತ್ತಾಕೋದಕ್ಕೆ ನೋಡ್ತಾ ಇದ್ರು. ನಾಗೇಂದ್ರ ರಾಜೀನಾಮೆ ತಗೊಂಡಾಗಲೇ ಎಲ್ಲ ಸಾಬೀತಾಯಿತು. ಹೌದು, ಇಲ್ಲೇನೋ ಆಗಿದೆ ಅನ್ನೋದು ಜನಕ್ಕೆ ಅರ್ಥ ಆಗಿಬಿಟ್ಟಿದೆ. ಯಾರೇನೇ ಹೇಳಬಹುದು. ಇಡಿನೂ ಈಗ ಅದನ್ನೇ ಹೇಳಿದೆ. ಈಗ ಸಿದ್ದರಾಮಯ್ಯನವರು ಇದೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಭರ್ಜರಿ ಅಸ್ತ್ರವನ್ನು ಎತ್ತಿದ್ರು. ಎಲ್ಲವನ್ನ ಮರೆಸಿಬಿಡಬೇಕು ಅಂತಹ ಒಂದು ಇಮೇಜ್ ಮೇಕ್ ಓವರ್ ಪ್ರಯತ್ನ ಸಿದ್ದರಾಮಯ್ಯನವರಿಂದ ಆಯಿತು. ಅದು ಕನ್ನಡಿಗರಿಗೆ ಕೆಲಸದಲ್ಲಿ ರಿಸರ್ವೇಷನ್. ಸಣ್ಣ ವಿಚಾರ ಅಲ್ಲ. ಇದಾಗ್ಬಿಟ್ರೆ 100% ಅಂತ ಮೊದಲು ಹೇಳಿದ್ದವರು ಕೊನೆಗೆ ಫಟ್ ಅಂತ ಟ್ವೀಟ್ ಬದಲಾಯಿತು, ಡಿಲೀಟ್ ಆಯಿತು. 75% ನಾನ್ ಅಡ್ಮಿನಿಸ್ಟ್ರೇಟಿವ್ ಜಾಬಲ್ಲಿ 50% ಅಂತ ನಿರ್ಧಾರನೇ ಆಗಿಬಿಟ್ಟಿದೆ ಕ್ಯಾಬಿನೆಟಲ್ಲಿ ಅಂತ ಘೋಷಣೆ ಮಾಡಿದ್ದಾಯಿತು. ಇದನ್ನು ಹಾಗೆ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗಿದ್ರೆ ಸಿದ್ದರಾಮಯ್ಯನವರು ಒಳ್ಳೆ ಮೈಲೇಜ್ ಸಿಗ್ತಿತ್ತು. ಬೇರೆ ಎಲ್ಲವನ್ನ ಮರೆಸಿ ಕನ್ನಡ ರಾಮಯ್ಯ ಈದಪ್ಪ ತಾಕತ್ತು ಅಂದರೆ ಯಾವ ರಾಹುಲ್ ಗಾಂಧಿಯವರು ಮೋದಿ, ಅಂಬಾನಿ, ಅದಾನಿ ಕಾರ್ಪೊರೇಟ್ಸ್ ಎಲ್ಲ ರೂಲ್ ಮಾಡ್ತಿದ್ದಾರೆ ಅಂತಾರೋ, ರಾಹುಲ್ ಗಾಂಧಿಯವರ ಮಾತನ್ನು ನಿಜ ಮಾಡೋ ರೀತಿಯಲ್ಲಿ ಕಾರ್ಪೊರೇಟ್ಸ್ ನಮ್ಮನ್ನು ರೂಲ್ ಮಾಡಲ್ಲ, ನಾವು ಹೇಳ್ದಂಗೆ ಅವ್ರು ಇರಬೇಕು ಅನ್ನೋದನ್ನು ಮಾಡಿ ತೋರಿಸ್ದಂಗೆ ಆಗ್ತಿತ್ತು ಸಿದ್ದರಾಮಯ್ಯನವರು. ಯಾರಿಂದಲೂ ಆಗದೇ ಇರೋದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅಟ್ಲೀಸ್ಟ್ ಮಾಡದಿದ್ರು ಮಾಡೋದಕ್ಕೆ ಹೊರಟಿದ್ದಾರೆ. ರಿಸ್ಕ್ ತೊಗೊಂಡಿದ್ದಾರೆ ಕನ್ನಡಿಗರಿಗೋಸ್ಕರ ಅನ್ನುವ ಇಮೇಜ್ ಆದರೂ ಸಿಕ್ತಿತ್ತು. ಅದರಲ್ಲೇ ಬಿದ್ದಿದ್ದು ಪೆಟ್ಟು ಡೆಲ್ಲಿಯಿಂದ ಬಂದು ಒಂದು ಕಾಲಿಂದ. ಡೆಲ್ಲಿಯಿಂದ ಕಾಲ್ ಬರುತ್ತೆ. ರಾಹುಲ್ ಗಾಂಧಿಯವರು ಆ್ಯಕ್ಚುಲಿ ಸಿದ್ದರಾಮಯ್ಯನವರ ಈ ನಿರ್ಧಾರಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು. ಆದರೆ ರಾಹುಲ್ ಗಾಂಧಿಯವರೇ ಅದನ್ನು ಹಿಂಪಡೆಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ರಿಪೋರ್ಟ್ಗಳು ಓಡಾಡ್ತಿವೆ. ಸುದ್ದಿ ನೀವೇ ನೋಡಿರ್ತೀರಿ. ಹೋಗಿದ್ದೆ ಅಲ್ಲಿಂದ ಅಸಲಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನು ತರೋದು ಇಷ್ಟ ಇರಲಿಲ್ಲ. ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು. ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಉದ್ಯಮಿಗಳು, ಕೈಗಾರಿಕೆಗಳು, ಇನ್ವೆಸ್ಟ್ಮೆಂಟು ಈ ರೀತಿಯಲ್ಲಿ ನೋಡೋದಕ್ಕೆ ಹೋದ್ರು ಬೆಂಗಳೂರಿಗೆ ಬಿಗ್ ಲಾಸ್. ಬೇರೆಯವರು ಅವಕಾಶ ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಕಾಮನ್ ಸೆನ್ಸ್ ಅಲ್ವಾ. ಕನ್ನಡಿಗರು ಅನ್ನುವ ಭಾವನಾತ್ಮಕ ವಿಚಾರದಲ್ಲಿ ನೋಡಿದ್ರು ಒಂದು ಆಯಾಮ ಕಾಣಿಸಿದ್ರೆ ಕರ್ನಾಟಕಕ್ಕೆ ಕೆಲಸ ಸಿಗಬೇಕು ಮೊದಲು. ಇಲ್ಲಿ ಜಾಬ್ ಕ್ರಿಯೇಷನ್ ಆಗಬೇಕಂದ್ರೆ ಕೈಗಾರಿಕೆಗಳು ಇರಬೇಕಲ್ಲ, ಆಮೇಲೆ ರಿಸರ್ವೇಷನ್. ಅದು ವಾಸ್ತವದ ಸತ್ಯ ಅಲ್ವಾ. ಆ ನಿಟ್ಟಿನಲ್ಲಿ ಇದು ಪ್ರಾಬ್ಲಮ್ಮೇ ನಮಗೆ ಅನ್ನುವ ರಿಪೋರ್ಟನ್ನು ತಡ ಮಾಡದೆ ಹೈಕಮಾಂಡ್ಗೆ ಕೊಟ್ಟರು. ಸಿದ್ದರಾಮಯ್ಯನವ್ರಿಗೂ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಆಗಿದೆ. ಅಂದರೆ ಇಲ್ಲೂ ಮಾತಾಡಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆನೂ. ಈಗ ನಾವು ತರೋದಕ್ಕೆ ಹೊರಟರು, ಇದನ್ನು ಮಾಡೋದಕ್ಕಂತೂ ಆಗಲ್ಲ. ಯಾಕಂದರೆ ಕೋರ್ಟ್ಗೆ ಹೋಗ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಹೈಕೋರ್ಟೇ ಸ್ಟೇ ಕೊಟ್ಟಿರೋದಾಗಿದೆ. ಇನ್ನು 3-4 ರಾಜ್ಯಗಳು ಇದೇ ಥರ ಲೋಕಲ್ ರಿಸರ್ವೇಷನ್ಗೆ ಟ್ರೈ ಮಾಡಿದ್ದು ಕೂಡ ಅದು ಆಗಿಲ್ಲ. ಸೊ ನಾವು ಪ್ರಯತ್ನ ಪಟ್ಟರು ಇದಾಗಲ್ಲ.
ಪ್ರತಿಪಕ್ಷಗಳಿಗೆ ಸುಮ್ಮನೆ ಒಂದು ಅಸ್ತ್ರ ಸಿಕ್ಕಂಗಾಗತ್ತೆ ಇಲ್ದಿರೋ ಕಾಂಟ್ರವರ್ಸಿ. ಜೊತೆಗೆ ಕಂಪನಿಗಳನ್ನು ಎದುರು ಹಾಕ್ಕೊಂಡು ಅವ್ರು ಕಾಲು ಕೀಳೋದಕ್ಕೂ ಕಾರಣ ಆಗ್ಬೋದು. ಕೋರ್ಟ್ಗೆ ಹೋಗಿ ಸ್ಟೇ ಬಂದರೆ ನಾವು ಮಾಡಿದ್ದು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಈ ಸ್ವರೂಪದಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೈಕಮಾಂಡನ್ನು ಕನ್ವಿನ್ಸ್ ಮಾಡಿದ್ದಾರೆ. ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ಕಡಿಮೆ ಟೈಮಲ್ಲೇನೆ DK ಶಿವಕುಮಾರ್ ಉರುಳಿಸಿದ ದಾಳ ಯಶಸ್ವಿಯಾಗಿದೆ. BJP ಇನ್ನೇನು ಕೈಗೆತ್ಕೊಳ್ಳೋಕೆ ಶುರು ಮಾಡೇ ಬಿಡ್ತು. ಆಂಧ್ರ, ತೆಲಂಗಾಣ, ಅಲ್ಲಿಂದ ಇಲ್ಲಿಂದ ಆಫರ್ಸ್, ಬನ್ನಿ ನಾವು ರೆಡ್ ಕಾರ್ಪೆಟ್ ಹಾಸ್ ಕರಿತೀವಿ ಅಂತ ಕಂಪನಿಗಳಿಗೆ ವೆಲ್ಕಮ್ ಶುರು ಆಯಿತು. ಆ ಟೈಮಲ್ಲಿ ಸಿದ್ದರಾಮಯ್ಯನವ್ರು ಪಟ್ ಅಂತ ಯೂಟರ್ನ್ ತಗೊಳ್ತಾರೆ. ಯಾಕಂದರೆ ಡೆಲ್ಲಿಯಿಂದ ಕಾಲ್ ಬರುತ್ತೆ, ಇದು ಸರಿಯಾದ ರೀತಿಯಲ್ಲ, ಬೇರೆ ರೀತಿ ಮಾಡೋಣ, ನಾವು ಕನ್ನಡಿಗರಿಗೆ ನ್ಯಾಯನೂ ಕೊಟ್ಟು ಕಂಪನಿಗಳು ಬೇಜಾರಾಗದಿರೋ ರೀತಿಯಲ್ಲಿ ಬೇರೆ ಏನಾದರೂ ಯೋಚನೆ ಮಾಡೋಣ, ದಾರಿ ಸಿಗುತ್ತೆ, ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಯವರ ಮೆಸೇಜ್ ಬರುತ್ತೆ. ಯೂಟರ್ನ್ ತಗೊಳ್ತಾರೆ ಸಿದ್ದರಾಮಯ್ಯನವರು ತಡ ಮಾಡದೆ. ಸೊ ಕೈಗಾರಿಕೆ ಉದ್ಯಮ ಆ ರೀತಿ ಯೋಚನೆ ಮಾಡಿರಬಹುದು ಅಂತ ಮೇಲ್ನೋಟಕ್ಕೆ ಕಂಡ್ರು DK ಶಿವಕುಮಾರ್ ಈ ದಾಳದಲ್ಲಿ ಒಳಗೆ ಕಾಣಿಸೋದೇನು? ಇದು ಯಶಸ್ವಿಯಾಗಿದ್ದರೆ ಇಂಪ್ಲಿಮೆಂಟ್ ಮಾಡೋದಲ್ಲ ನಾನು ಹೇಳ್ತಿರೋದು. ಘೋಷಣೆ ಮಾಡಿ ಅದು ಇನ್ನೂ ಸದನದಲ್ಲಿ ಚರ್ಚೆ ಆಗಬೇಕು, ಇನ್ನೂ ಟೈಮ್ ಇದೆ. ಕ್ಯಾಬಿನೆಟಲ್ಲಿ ನಿರ್ಧಾರ ಆದರೆ ಇಂಪ್ಲಿಮೆಂಟ್ ಮಾಡೋದಕ್ಕಾಗಲ್ವಲ್ಲ, ಇನ್ನೂ ಟೈಮ್ ಇದೆ. ಅಲ್ಲಿ ತನಕ ಸಿದ್ದರಾಮಯ್ಯನವ್ರಿಗೆ ಈ ಕೇಸ್ಗಳು ಹಗರಣದಿಂದ ಬಚಾವಾಗೋದಕ್ಕೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಳ್ಳೆ ಚಾನ್ಸು. ಇಮೇಜ್ ಮೇಕ್ ಓವರ್ ಆಗಿಬಿಡ್ತಿತ್ತು. ಕನ್ನಡ ರಾಮಯ್ಯನ ಪಟ್ಟ ಕಟ್ಕೊಂಡು ಬಿಡ್ತಾ ಇದ್ರು ಸಿದ್ದರಾಮಯ್ಯನವರು ಇದಪ್ಪ ಅಂತ. ಆದರೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. DK ಉರುಳಿಸಿದ ದಾಳ ಯಶಸ್ವಿಯಾಗಿದೆ. ಮಾಡೋದಕ್ಕೆ ಆಗದಿರುವ ಪ್ರಯತ್ನ ಸುಮ್ಮನೆ ವ್ಯರ್ಥ ಪ್ರಯತ್ನ ಯಾಕೆ ಅನ್ನೋದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿಸಿ ಸಿದ್ದರಾಮಯ್ಯನವರ ಭರ್ಜರಿ ಅಸ್ತ್ರವೇ ಕೈ ತಪ್ಪುವಂತೆ ಮಾಡಿದ್ರ DK ಶಿವಕುಮಾರ್. ಅಂದರೆ DK ಶಿವಕುಮಾರ್ ಏನೋ ಕನ್ನಡಿಗರಿಗೆ ಸಿಗಬಾರ್ದು ಅಂತ ಮಾಡಿದ್ದಾರೆ ಅನ್ನೋ ಅರ್ಥ ಅಲ್ಲ. ಇಲ್ಲಿ ರಾಜಕೀಯ ಲೆಕ್ಕಾಚಾರ ಕಾಣ್ತಿದೆ. ಯಾಕಂದರೆ ಮಾಡೋದಕ್ಕೆ ಹೋದರೂ ಇದು ಅಸಾಧ್ಯ, ವಾಸ್ತವದಲ್ಲಿ ಬೇರೆನೇ ಇದೆ ಅನ್ನೋದು ಚೆನ್ನಾಗಿ ಎಲ್ರಿಗೂ ಗೊತ್ತಿರೋದ್ರಿಂದ ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ಇದನ್ನು ಮಾಡೋದಕ್ಕೆ ಹೊರಟಿದ್ಯಾಕೆ? ಅನಿವಾರ್ಯ. ಈಗಿರೋ ಪರಿಸ್ಥಿತಿಯಲ್ಲಿ ಉಸಿರುಗಟ್ಟುತ್ತಾ ಇದೆ ಹಗರಣಗಳು, ಸಾವಿರ ಕೋಟಿ ಒಂದಾದ್ಮೇಲೆ ಒಂದು ಸಿಡಿತಾ ಇದೆ. ಅದೆಲ್ಲದರಿಂದ ಸ್ವಲ್ಪ ಉಸಿರಾಡೋ ಪರಿಸ್ಥಿತಿ ಬೇಕಿತ್ತು. ಹಾಗಾಗಿ ದಿಢೀರಂತ ಹಿಂದೆ ಮುಂದೆ ಯೋಚಿಸದೆ ತರೋದಕ್ಕೆ ಹೊರಟಿದ್ದು ಉದ್ಯಮಿಗಳು ಬೀಸಿದಂಥ ಚಾಟಿಗೆ ಯೂಟರ್ನ್ ಹೊಡಿಬೇಕಾಯಿತು. ಸೊ ಹೈಕಮಾಂಡ್ ಇನ್ಸ್ಟ್ರಕ್ಷನ್ ಬಂತು. ಖರ್ಗೆ ಅವ್ರಿಗೂ ಗೊತ್ತು ಇದೆಲ್ಲ, ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರವೇ ಬೇರೆ. ಅವಕಾಶ ಸಿಕ್ಕಿದ್ರೆ ನಾವು ಬೇರೆ ದಾರಿಯನ್ನು ಕಂಡುಕೊಳ್ಳೋಣ, ಆದರೆ ಈ ರೀತಿ ಆಗಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋದೆ. ಹಾಗಾಗಿ ಹೈಕಮಾಂಡಿಂದ ಮೆಸೇಜ್ ಬರುತ್ತೆ, ಸಿದ್ದರಾಮಯ್ಯನವರ ಬ್ರಹ್ಮಾಸ್ತ್ರವೇ ಕೈ ತಪ್ಪಿದಂತಾಗಿದೆ. ಈಗ ಸೆಷನ್ನಲ್ಲಿ ಮತ್ತೆ ಮಂಡೆಯಿಂದ ಕೋಲಾಹಲವೇ ಸೃಷ್ಟಿಯಾಗೋದು ಗ್ಯಾರಂಟಿ. ಮೈಸೂರಲ್ಲಿ ಒಂದು ಕಡೆ ರಣಾರೋಷದಲ್ಲಿ BJPಯವರು ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ವಿಚಾರದಲ್ಲಿ ಮುಗಿಬಿಡ್ತಿದ್ದಾರೆ. ಇಲ್ಲಂತೂ ED ಕುಣಿಕೆ ಬಿಗಿಯಾಗೋ ಹಾಗೆ ಕಾಣಿಸ್ತಿದೆ. ಯಾಕಂದರೆ ಎಲೆಕ್ಷನ್ನಲ್ಲಿ ಮದ್ಯ ಖರೀದಿಗೆ ಬಳಕೆಯಾಗಿದೆ ಅಂತ ದಾಖಲೆಯನ್ನೇ ಹಿಡಿದಿದೆ ED. ಇದು ಅಕ್ರಮ, ಎಲೆಕ್ಷನ್ ಅಕ್ರಮ ಅಂತ ದಾಖಲೆ ಹಿಡಿದು ಅಧಿಕೃತ ಪ್ರಕಟಣೆಯನ್ನು ಕೊಟ್ಟಿದೆ. ಅಲ್ಲಿಗೆ ಸರ್ಕಾರದ ಇನ್ವಾಲ್ವ್ಮೆಂಟು ಎದ್ದು ತೋರ್ತಾ ಇದೆ. ಇವೆಲ್ಲವೂ ಸಿದ್ದರಾಮಯ್ಯನವರು ಕುರ್ಚಿ ಶೇಕ್ ಮಾಡುವಂಥ ಲಕ್ಷಣ ಕಂಡು ಬರ್ತಿರೋದು. ಯಾಕಂದರೆ ಮೊನ್ನೆ ಮಿನಿಸ್ಟರ್ಗಳೇ ಹೇಳಿದ್ರಲ್ಲ, ಇಲ್ಲಿ ಮುಖ್ಯಮಂತ್ರಿಗಳಿಗೆ ತಲೆ ಕಟ್ಟಬೇಕು ಅಂತ ನಾಗೇಂದ್ರಗೂ ಒತ್ತಡ ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ಹೆಸರು ಹೇಳಿ, ನೀವು ಹೆಸರು ಹೇಳಿ ಅಂತ ಬಾಯಿ ಬಿಡಿಸೋದಕ್ಕೆ ನೋಡ್ತಿದ್ದಾರೆ. ಕೇಜ್ರಿವಾಲ್ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಲಾಕ್ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಆಗ್ತಿದೆ ಅನ್ನೋ ಬಿಗ್ ಸೀಕ್ರೆಟ್ಸ್ ಇಡಿಸಿದ್ರು. ಗೊತ್ತಿಲ್ಲ ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಆ ರೀತಿ ಸಂಕಷ್ಟ ಕುತ್ತಿಗೆಗೆ ಬರ್ತಿದೆಯಾ? ಕರ್ನಾಟಕ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದಾ ಅನ್ನುವ ಪ್ರಶ್ನೆಗೆ ಎದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.